ಸ್ನೇಹಿತರೆ ನಮಸ್ಕಾರ. ಇವತ್ತು ನನ್ನ ಮಗನಿಗೆ ಪೇಪರಲ್ಲಿ ಕಪ್ಪೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ನೀವು ಕಲೀರಿ. ತುಂಬ ಸಿಂಪಲ್ಲು. ಒಂದು ಶೀಟ್ ತೊಗೊಳ್ಳಿ, ಕಲರ್ ಶೀಟು. ಜಸ್ಟ್ ಇದನ್ನು ಡಬಲ್ ಆಗಿ ಫೋಲ್ಡ್ ಮಾಡಿ. ನಿಮಗೆ ಯಾವುದೇ ರೀತಿ ಕತ್ರಿ ಆಗಲಿ ಇನ್ನೊಂದಾಗಲಿ ಏನೂ ಬೇಕಾಗಿಲ್ಲ. ಜಸ್ಟ್ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಡಬಲ್ ಇರೋದ್ರಲ್ಲಿ ಇದು ಡಬಲ್ಲು. ಈ ಥರ ಈ ಸೈಡ್ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಇದು ಎಕ್ಸ್ಟ್ರಾ ಏನೈತೆ ಇದನ್ನು ಕಟ್ ಮಾಡಿ ತೆಗೆದ್ಬಿಡಿ. ಈ ಎಕ್ಸ್ಟ್ರಾ ಏನೈತೆ ಇದನ್ನ ಕಟ್ ಮಾಡಿ ತೆಗೆದ್ಬಿಡಿ. ಸೊ ಇದು ವೇಸ್ಟ್. ಸೊ ಇದು ಈ ಥರ ಬರುತ್ತೆ. ಓಕೆನಾ? ಒಂದು ಸೈಡ್ ಈ ಥರ ಮಡ್ಚ್ಕೊಂಡು ಅದನ್ನು ಮತ್ತೆ ಈ ಕಡೆ ಎರಡು ಸೈಡ್ ಅದೇ ಥರ ಮಡ್ಚಿ ನೋಡ್ಕೊಳ್ಳ. ಸೊ ಎರಡೂ ಕಡೆ ಒಂದೇ ಥರ ಮಡ್ಚ್ಕೊಳ್ಳಿ. ಸೊ ಈ ಥರ ಸ್ಕ್ವೇರ್ ಶೇಪಲ್ಲಿ ಮಡ್ಚ್ಕೊಳ್ಳಿ. ಇದನ್ನು ಏನು ಮಾಡ್ತೀರಾ ನೋಡಿ, ಈ ಥರ ಇನ್ಸೈಡ್ ಮಡ್ಚ್ಕೊಳ್ಳಿ. ಇದನ್ನು ಒಳಗಡೆ ಮಡ್ಚ್ಕೊಳ್ಳಿ. ತೋರಿಸ್ತೀನಿ ನೋಡಿ. ಈ ಥರ ಇನ್ಸೈಡ್ ಅಷ್ಟೇ, ಇದೇನೂ ಇಲ್ಲ. ಒಳಗಡೆ ಇನ್ಸೈಡ್ ಮಡ್ಚ್ಕೊಳ್ಳಿ. ಹಿಂಗೆ ಇನ್ಸೈಡ್ ಹಿಂಗೆ ಮಡ್ಚ್ಕೊಳ್ಳಿ. ಸೇಮ್ ಅದೇ ಥರ ಈ ಕಡೆನೂ ಮಾಡಿ. ಸೊ ಇಷ್ಟೇ, ಈ ಥರ ಬರುತ್ತೆ. ಏನೂ ಇಲ್ಲ ಇದರಲ್ಲಿ ನೋಡಿ. ಜಸ್ಟ್ ಇದನ್ನ ಈ ಥರ ಇರೋದು. ಈ ಥರ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಕಡೆನೂ ಅಷ್ಟೇ ಸೇಮ್ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ನೋಡಿ. ಈ ಥರ ಬರುತ್ತೆ. ಸೊ ಇದನ್ನು ಏನು ಮಾಡ್ತೀರಾ, ಈ ಎಂಡ್ ಇದೆಯಲ್ಲ, ಎಲ್ಲ ಎಂಡ್ಗಳಲ್ಲೂ ಒಂದೇ ಥರ ಈ ಎಂಡಿಂದ ಈ ಎಂಡಿಗೆ ಜೋಡಿಸಿ. ಎಲ್ಲೂ ಲಾಕ್ ಮಾಡಬೇಕಾಗಿಲ್ಲ ನೀವು. ಈ ಥರ ಮಡ್ಚ್ಕೊಳ್ಳಿ. ಇದು ಈ ಕಡೆ ಇದನ್ನು ಎಲ್ಲೂ ಲಾಕ್ ಮಾಡಬೇಕಾಗಿಲ್ಲ ನೀವು. ಈ ಥರ ಮಡ್ಚ್ಕೊಳ್ಳಿ. ಇದು ಈ ಕಡೆ ಇದನ್ನು ಮಡ್ಚ್ಕೊಳ್ಳಿ. 4 ಸೈಡ್ ಮಡ್ಚ್ಕೊಳ್ಳಿ. ಈ ಥರ ಮಡ್ಚ್ಕೊಳ್ಳಿ. ಈ ಕಡೆನೂ ಮಡ್ಚಿ. ಸೊ ಈ ಥರ 4 ಸೈಡ್ ಮಡ್ಚ್ಕೊಳ್ಳಿ. ಅದನ್ನು ಮತ್ತೆ ಇನ್ನೊಂದು ಫೋಲ್ಡರ್ ಮಡ್ಚ್ಕೊಳ್ಳಿ.
3 ಫೋಲ್ಡರ್ಸ್ ಮಡ್ಚ್ಕೊಳ್ಳಿ. ಇಲ್ಲಿ ನೋಡಿ ತೋರಿಸ್ತೀನಿ. ಈ ಥರ ಒಂದು ಇದನ್ನು ಮತ್ತೆ ಈ ಥರ ಮಡ್ಚ್ಕೊಳ್ಳಿ ಆಯಿತಾ. ಈ ಥರ ಮಡ್ಚ್ಕೊಳ್ಳಿ. ಇದನ್ನು ಮತ್ತೆ ಇನ್ನೊಂದು ಫೋಲ್ಡು ಹಿಂಗೆ ಆ ತುದಿಗೆ ಈ ಥರ ಮಡ್ಚ್ಕೊಳ್ಳಿ. ಕಾಣಿಸ್ತಾ ಇದೆಯಾ ನೋಡಿ ಈ ಥರ. ಇದನ್ನು ಒಂದು ಹಿಂಗೆ, ಅದನ್ನು ಮತ್ತೆ ಅರ್ಧ ಹಿಂಗೆ, ಮತ್ತೆ ಅದರಲ್ಲೇ ಅರ್ಧ ಈ ಥರ ಮಡ್ಚ್ಕೊಳ್ಳಿ. ಆ ಥರ 4 ಸೈಡು ಮಾಡಿ. ನಾಲ್ಕು ಸೈಡು ಅದೇ ಥರ ಮಾಡಿ. ತುಂಬ ಸಿಂಪಲ್ ಆಗಿ ಮಾಡ್ಬೋದು, ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಮಕ್ಕಳಿಗೆ ಇದು ತುಂಬ ಈಸಿಯಾಗಿ ಮಾಡ್ಬೋದು. ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ, ತುಂಬ ಈಸಿಯಾಗಿ ಮಾಡ್ಬೋದು. ಯಾವುದೇ ಬೇರೆ ಉಪಕರಣಗಳು ಏನು ಬೇಕಾಗಿಲ್ಲ ಇದಕ್ಕೆ. ಜಸ್ಟ್ ಒಂದು ಪೇಪರ್ ಇದ್ರೆ ಮಾಡ್ಬೋದು. ಈಗ 4 ಕಡೆ ಆಯಿತು. ಈ ಥರ ಬರುತ್ತೆ ಆಯಿತಾ. ಇದನ್ನು ಏನು ಮಾಡಬೇಕು, ಇಲ್ಲಿ ಇದು ಇಷ್ಟೇ ಇದು. ಸೊ ನೆಕ್ಸ್ಟ್ ಈ ಕಡೆ ಹಿಂಗೆ ತಿರುಗಿಸ್ಕೊಂಡು ಇದನ್ನು ಇದೈತಲ್ಲ ಇದನ್ನು ಹಿಂಗೆ ಮಡ್ಚಬೇಕು. ಈಕ್ವಲ್ ಆಗಿ ಸೆಂಟ್ರಿಗೆ ಬರಬೇಕು. ಎರಡು ಸೆಂಟ್ರಿಗೆ ಬರಬೇಕು. ಎರಡು ಸೆಂಟ್ರಿಗೆ ಬಂದು ಫೋಲ್ಡ್ ಮಾಡ್ಕೋಬೇಕು. ಆಯ್ತು, ಫೋಲ್ಡ್ ಆಯ್ತು. ಈ ಥರ ಆಗುತ್ತೆ. ಎರಡು ನೋಡಿ ಏನೂ ಇಲ್ಲ. ಇದನ್ನು ಜಸ್ಟ್ ಎರಡೂ ಕಡೆ ಈಕ್ವಲ್ ಆಗಿ ಫೋಲ್ಡ್ ಮಾಡ್ಕೋಬೇಕು ಆಯಿತಾ. ಇದು ಫೋಲ್ಡ್ ಆದಮೇಲೆ ಇದು ಹಿಂದೆದೈತಲ್ಲ ಇದನ್ನು ಇಲ್ಲಿ ಹಿಂಗೆ ಮಡ್ಚ್ಕೊಂಡು ಹಿಂಗೆ ಮಡ್ಚ್ಕೋಬೇಕು. ಇದೆಲ್ಲ ಮಡ್ಚಬಾರ್ದು, ಇದೆಲ್ಲ ಹಂಗೆ ಬೇಕು. ಇದನ್ನು ಹಿಂಗೆ ಮಡ್ಚ್ಕೊಂಡು ಇದೈತಲ್ಲ ಇದನ್ನು ಹಿಂಗೆ ಮಡ್ಚ್ಕೊಂಡು ಇದನ್ನು ಈ ಗ್ಯಾಪಲ್ಲಿ ಹಾಕ್ಬಿಡಿ. ಈ ಗ್ಯಾಪ್ ಇದೆಯಲ್ಲ ಈ ಗ್ಯಾಪಲ್ಲಿ ಹಾಕ್ಬಿಡಿ. ಇದನ್ನು ಮತ್ತು ಈ ಕಡೆದು ಅಷ್ಟೇ ಈ ಗ್ಯಾಪಲ್ಲಿ ಹಾಕ್ಬಿಡಿ. ಸೊ ಅದು ಲಾಕ್ ಆಗಿಬಿಡುತ್ತೆ. ಸೊ ಇವಾಗ ಲಾಕ್ ಆಯಿತು. ಇವಾಗ ಏನು ಮಾಡಿದ್ರು ಇದಾಗಲ್ಲ ಆಯಿತಾ, ಲಾಕ್ ಆಗಿದೆ. ಈ ಥರ ಆದಮೇಲೆ ಇದು ಇವಾಗ ಇಷ್ಟು ರೆಡಿ ಆಗಿದೆ. ಇವಾಗ ಏನು ಮಾಡಬೇಕಿದ್ದು ಸೆಂಟ್ರಲ್ಲಿ ಮಡ್ಚ್ಕೋಬೇಕು. ಹಿಂಗೆ ಮಡ್ಚ್ಕೋಬೇಕು. ಹಿಂಗೆ ಮಡ್ಚ್ಕೊಂಡು ಈ ಥರ ಸೆಂಟ್ರಲ್ಲಿ ಹಿಂಗೆ ಮಡ್ಚ್ಕೊಂಡು ಅದನ್ನು ಮತ್ತೆ ಉಲ್ಟಾ ಮಡ್ಚ್ಕೊಳ್ಳಿ. ಅದನ್ನು ಮತ್ತೆ ಆಫ್ಗೆ ಉಲ್ಟಾ ಮಡ್ಚ್ಕೊಳ್ಳಿ. ಮತ್ತೆ ಸೊ ಕಪ್ಪೆ ರೆಡಿ ಟು ಜಂಪ್. ಓಕೆನಾ. ಈಗ ಇದನ್ನು ಜಂಪ್ ಮಾಡಿ ನೋಡೋಣ ಹೇಗೆ ಜಂಪ್ ಮಾಡುತ್ತೆ ಅಂತ. ನಿಮಗೆ ಬೇಕು ಅಂದರೆ ಇಲ್ಲಿ ಕಣ್ಣು ಅದೆಲ್ಲ ಬರ್ಕೋಬೋದು. ಸೊ ಕಪ್ಪೆ ರೆಡಿ ಆಯಿತಾ. ಇದನ್ನು ಜಂಪ್ ಮಾಡಿ ತೋರಿಸ್ತೀನಿ. ಹಂಗೆ ಮೊಬೈಲ್ ಮೇಲೆ ಎತ್ಕೊ ನೋಡಿ. ಇದನ್ನು ಹಿಂದೆ ಹಿಂಗೆ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಜಂಪ್ ಆಗುತ್ತೆ.
ಸೊ ಇದು ತುಂಬ ಈಸಿ ಮಾಡೋದು. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.